आप देख रहे हैं सेवन न्यूज। मैं आपके साथ मोहम्मद सलमान जुनैदी। बीजापुर में अनेक सरकारी नौकर संगठन ने किया सरकार के खिलाफ अपना आक्रोश व्यक्त। आज बीजापुर शहर के अंबेडकर सर्कल में अनेक सरकारी नौकर संगठन ने राज्य सरकार और केंद्र सरकार के खिलाफ अपना आक्रोश व्यक्त किया। इस मौके पर आलमटी गार्डन नौकर, आंगनबाड़ी नौकर, आशा कार्यकर्ता, हॉस्टल नौकर के अलावा कई जिले और तालुका के कार्मिक इस प्रतिभटना में रहे मौजूद। इस अवसर पर हमारे माध्यम से AIUTUC के जिला अध्यक्ष मलिक अर्जुन, कर्नाटक राज्य नौकरर बाउली संगठन के उपाध्यक्ष और मलिक अर्जुन हिरेमठ, सतीश परसलगी के अलावा अन्य लोगों ने बात करते हुए सरकार के खिलाफ अपना आक्रोश व्यक्त किया है। सुनिए। ಬಹುವಳಿ ಕಾರ್ಮಿಕರನ್ನು ಕಾಯಂಗೊಳಿಸಿ ಬಹುವಳಿ ಕಾರ್ಮಿಕರನ್ನು ಕಾಯಂಗೊಳಿಸಿ ಕನಿಷ್ಠ 26,000 ನಿಗದಿ ಮಾಡಿ ಕನಿಷ್ಠ 26,000 ನಿಗದಿ ಮಾಡಿ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಇನ್ಕುಲಾಬ್ ಏನ್ ನಮ್ಮನ್ನು ಬೆವರಿಸಿ ಕೆಲಸ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದ್ದೀನಿ ನೀನು? ಇದು ಬಂಡವಾಳಶಾಹಿಗಳ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಪ್ರಬಲವಾಗಬೇಕು. ಇಲ್ಲಿ ನಮ್ಮ ಮಧ್ಯದಲ್ಲಿ, ಕಾರ್ಮಿಕರ ಮಧ್ಯದಲ್ಲಿ ಜಾತಿ, ಮತ, ಧರ್ಮ, ಭಾಷೆಗಳ ಮಧ್ಯದಲ್ಲಿ ಹೊಡಿತಾ ಇದ್ದಾರೆ. ಇದು ಹೊಡೆದಾಗಬಾರ್ದು. ಇಡೀ ಕಾರ್ಮಿಕ ಸಮುದಾಯ, ಕಾರ್ಮಿಕ ಬಂಧುಗಳು, ಇಡೀ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರ ಸಂಘಟನೆಯ ಇದು AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥದ್ದು. ಈ ನೌಕರರು ಇವತ್ತು ಅಖಿಲ ಭಾರತ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ನಾವು ಭಾಳ ಮುಖ್ಯವಾದಂಥ ಬೇಡಿಕೆ ನಮಗೆ ಬೀದರ್ ಮಾದರಿಯ ಸೊಸೈಟಿ ಆಗಬೇಕು ಅಂತ. ಈಗಾಗಲೇ ಗುತ್ತಿಗೆ ಪದ್ಧತಿ ಏನು ಇದೆ ಅದು ಭಾಳ ಮೋಸ, ವಂಚನೆ ಇದೆ. PF ಕಟ್ಟಲ್ಲ, ESI ಕಟ್ಟಲ್ಲ, ಆನಂತರ ಕನಿಷ್ಠ ವೇತನ ಕೊಡಲ್ಲ. ಎಷ್ಟೋ ನಮ್ಮ ನೌಕರಿಗೆ ಕೈಯಾಗ ಪೇಮೆಂಟ್ ಕೊಡ್ತಾ ಇದ್ದಾರೆ. ಇದು ಕಾನೂನು ಅಪರಾಧ. ಇದು ಕೂಡ ಕೈ ಬಿಡಬೇಕು, ಅವ್ರಿಗೆ ಅಕೌಂಟಿಗೆ ಜಮಾ ಆಗಬೇಕು, ಕನಿಷ್ಠ ವೇತನ ಜಾರಿಗೊಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇನ್ನೊಂದು ಭಾಳ ಮುಖ್ಯವಾಗಿ ಈ ಒಂದು ಪೇಮೆಂಟು 26,000 ರೂಪಾಯಿ ಸ್ಕಿಲ್ ವರ್ಕರ್ಸಿಗೆ, ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರರಿಗೆ ಸ್ಕಿಲ್ ಹೈಕೋರ್ಟಿಂದ ಸ್ಟೇ ಬಂದಿದೆ. ಅದು ಸ್ಟೇ ಆದಷ್ಟು ರಾಜ್ಯ ಸರ್ಕಾರ ವೆಕೆಂಟ್ ಮಾಡಬೇಕಂತ ಕೇಳ್ತಾ ಇದ್ದೇವೆ ನಾವು. ಯಾಕಂದರೆ ಭಾಳ ಯಾವುದೇ ಮೂಲಭೂತ ಸೌಕರ್ಯಗಳು ಇರದೇ ಇರುವಂಥ ಜಾಗದಲ್ಲಿ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ. ಜಾಕ್ವೆಲ್ ಮತ್ತು ಪಂಪ್ ಹೌಸ್ಗಳಲ್ಲಿ ಆ ಥರ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ. ಅವರಿಗೆ ಕೆಲವು ಕಡೆ ಕೊಡ್ತಾ ಇದ್ದಾರೆ, ಕೆಲವು ಕಡೆ ಕೊಡ್ತಾ ಇಲ್ಲ. ಅಂದ್ರೆ ರಬ್ಬರ್ ಮ್ಯಾಟ್ ಆಗಲಿ, ಹ್ಯಾಂಡ್ ಗ್ಲೌಸ್ ಆಗಲಿ, ಇವೆಲ್ಲ ಇಲ್ಲ. ಇವೆಲ್ಲ ಒದಗಿಸ್ಬೇಕಂತ ನಾವು ಕೇಳ್ತಾ ಇದ್ದೇವೆ ನಾವು. ಆನಂತರ ಇವರು ಬಹುತೇಕ 2012ರಲ್ಲಿ ಈ ಇಲಾಖೆ ಸ್ಟಾರ್ಟ್ ಆಗಿತ್ತು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ಈ ಒಂದು ಇಲಾಖೆಯಲ್ಲಿ ಈ ಸ್ಯಾಂಕ್ಷನ್ ಪೋಸ್ಟ್ ತೊಗೊಂಡು, ಆ ಸ್ಯಾಂಕ್ಷನ್ ಪೋಸ್ಟ್ ತೊಗೊಂಡು ಇವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ನಾವು. ಅಷ್ಟೆಲ್ಲ ಸಂಬಂಧಪಟ್ಟ ಮಿನಿಸ್ಟ್ರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಸಚಿವರಿಗೆ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ಮುಂಬರುವ ದಿನಗಳಲ್ಲಿ, ಮತ್ತು ಕಾರ್ಮಿಕ ಸಚಿವರಿಗೆ ಸಂತೋಷ್ ಲಾಡ್ ಅವರಿಗೆ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯ ಸಮಿತಿ ಒಳಗೊಂಡು ಅವರಿಗೆ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಇವರು ಕುಡಿಯುವ ನೀರು ಅಂದರೆ ಅವಶ್ಯಕ ಇರತಕ್ಕಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ರಜೆ ಇರಲ್ಲ, ಚಳಿ ಇರಲ್ಲ, ಏನೂ ಇರಲ್ಲ, ಯಾವುದೋ ಮೂಲಭೂತ ಸೌಕರ್ಯಗಳು ಇಲ್ಲಾರ್ದೇ ಕೆಲಸ ತಗೋತಾ ಇದ್ದಾರೆ. ಅದು ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಿಮ್ಮ ಸಮಸ್ಯೆ ಬಗ್ಗೆ ಮನವಿ ಅಥವಾ ಅವ್ರ ಕಿವಿಗೆ ಏನ್ರಿ ಮಾತನಾಡಿದ್ದೀರಾ? ಈಗಾಗಲೇ ಕಳೆದ 8-9 ವರ್ಷಗಳಿಂದ ನಾವು ಮನವಿ ಪತ್ರ ಕೊಡ್ತಾ ಇದ್ದೆವು. CS ಅವ್ರಿಗೆ ಕೊಡ್ತಾ ಇದ್ದೆವು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, DC ಅವ್ರಿಗೆ ಕೊಡ್ತಾ ಇದ್ದೆವು. ನಮಗೆ PF ಕೊಡಬೇಕು, ESI ಕೊಡಬೇಕು ಅಂತ. ಆದ್ರೆ 1-2 ಯೋಜನೆ ಬಿಟ್ಟರೆ ಮಿಕ್ಕಿದ ಯೋಜನೆಗಳಿಗೆ PF ESI ಕೊಡ್ತಾ ಇಲ್ಲ. ಇನ್ನೂ ತನಕ ನಿಮ್ದು ಬೇಡಿಕೆ ಪೂರ್ಣ ಆಗಿಲ್ಲ. ಇನ್ನು ಮುಂದೆ ಅಂತೇಳಿ ನಿಮಗೆ ಏನು ಭರವಸೆ? ಅದೇ ಆಗದೇ ಇದ್ರೆ ನಾವು ಅವರಿಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ನಾವು. ಈಗಾಗಲೇ ಸಂಬಂಧಪಟ್ಟ AW ಅವರಿಗೆ ಪತ್ರ ಕೊಟ್ಟೆವು. ಈ ಒಂದು ಇದಕ್ಕೂ ಮಣ್ಣಿದೇ ಇದ್ರೆ ನಾವು ಮುಂಬರುವ ದಿನಗಳಲ್ಲಿ ಈ ಜಾಕ್ವೆಲೆಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಉಗ್ರ ಹೋರಾಟಕ್ಕೆ ನಾವು ಅಣೆ ಆಗಬೇಕಾಗ್ತದೆ. ಒಂದು ವೇಳೆ ಸಾರ್ವಜನಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಏನೇ ಅನಾಹುತ ಆದರೂ ಕೂಡ
ದನ ಕರೆಗಳಿಗೆ ಏನೇ ಅನಾಹುತ ಆದರೂ ಕೂಡ ಇದು ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಹಿಸ್ಕೋಬೇಕಾಗ್ತದೆ ಅಂತೇಳಿ ಕರೆ ಕೊಡ್ತಾ ಇದ್ದೇನೆ. ಇವತ್ತು ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ? ಆದರೆ ಇವತ್ತು ಅಖಿಲ ಭಾರತ ಮುಷ್ಕರದಲ್ಲಿ ನಮ್ಮ ಬಹುವಳ್ಳಿ ಕುಡಿಯುವ ನೀರು ಸರ್ವಜನ ನೌಕರರು ಮತ್ತು ಆಲಮಟ್ಟಿ ಗಾರ್ಡನ್ ನೌಕರರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಹಾಸ್ಟೆಲ್ ನೌಕರರು, ಬೇರೆ ಬೇರೆ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ. ಮುದ್ದೇಬಾಳು, ಬಾಗೇವಾಡಿ, ಸಿಂದಗಿ, ಇಂಡಿ, ಬಿಜಾಪುರ ತಾಲೂಕು, ಬಾಗೇವಾಡಿ ಎಲ್ಲ ತಾಲೂಕುಗಳಿಂದ ಕೂಡ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಹುವಳ್ಳಿ ನೌಕರರು ಕೂಡ ಮುಂಚೂಣಿಯಲ್ಲಿದ್ದಾರೆ. ನನ್ನ ಹೆಸರು ಮಲ್ಲಿಕಾರ್ಜುನ್ HT ಅಂತ, AIUTUC ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ राज्य ಬಹುವಳ್ಳಿಯ ಕುಡಿಯುವ ನೀರು नौकर सरबराज नौकर राज्याध्यक्ष। सर, आपकी सरकार से मांग क्या है? अगर आपकी मांग पूरी ना की गई तो आने वाले दिनों में आप क्या करना चाहेंगे? ಅದೇ ಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಎಲ್ಲ ಚಾಕ್ವೇಲಿಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂದ್ರೆ ಪ್ರಮುಖವಾಗಿ ಬರ್ತಾನೆ ಈ ಜಲಜೀವನ ಮಿಷನ್ ಅಂತೇಳಿ ತೊಗೊಂಡ್ಬರ್ತಾ ಇದ್ದಾರೆ. ಈ ಜಲಜೀವನ ಮಿಷನ್ ಟೋಟಲಿ ಅವಲಂಬನೆ ಆಗಿರೋದೇ ನಮ್ಮದು ಬಹುವಳ್ಳಿಯ ಮೇಲೆ. ಬಹುವಳ್ಳಿಯಲ್ಲಿ ಬಟ್ ಅಲ್ಲಿ ಸರ್ಕಾರ ಕನ್ಸ್ಟ್ರಕ್ಷನ್ ಮಾಡ್ತಾರ, ಅದ್ರ ಮೇಲೆ ಗಮನ ಕೊಡಲ್ಲ ಅವರು. ವಿಶೇಷ ಗಮನ ಕೊಡಬೇಕಂತ ನಾವು ಕೇಳ್ತಾ ಇದ್ದೇವೆ. ಅದು ಒಬ್ಬರು ಆಪರೇಟರ್ ಆಗಲಿ, ವಾಲ್ಮೇನ್ ಆಗಲಿ, ಅಥವಾ ಘಟಕ ಶುದ್ಧೀಕರಣ ಸೂಪರ್ವೈಸರ್ ಆಗಲಿ, ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿಲ್ಲ. ಸಿಸ್ಟಮೆಟಿಕ್ ಆಗಿ ತೊಗೊಂಡ್ಬರ್ತಾ ಇದ್ದೆ ನಾವು. ಅಷ್ಟೇ ಅಲ್ಲ, ಇದು ಕಾಯಂ ಕೆಲಸ ಅದು. ಯಾಕಂದ್ರೆ ನಾನು ನೀರು ಬಿಡೋದು 1 ದಿವಸ 2 ದಿವಸ 3 ದಿವಸ ಆಗಲ್ಲ, ಕಂಟಿನ್ಯೂ ನೀರು ಬಿಡಬೇಕು. ಇದು ಕಾಯಂ ಸ್ವರೂಪದ ಕೆಲಸ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತಾ ಇರೋದು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಕಾಂಟ್ರಾಕ್ಟ್ ಪದ್ಧತಿ ರದ್ದುಗೊಳಿಸಿ ಇವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಪರ್ಮನೆಂಟ್ ಮಾಡಲ್ಲ ಅಲ್ಲಿವರೆಗೆ ಕಾಯಂ ಇರ್ತಕ್ಕಂಥ ನೌಕರಿಗೆ ಇರುವಂಥ ಪೇಮೆಂಟ್ ಇವ್ರಿಗೆ ಕೊಡಬೇಕು. ಹಿಂಗೆ ಕಾಯಂ ಇತ್ತಂದ್ರೆ ಇದ್ರ ಹೊಣೆಗಾರ ಯಾರು? ಹಿಂಗೆ ಕಾಯಂ ಇದ್ರೆ ಇದ್ರ ಹೊಣೆಗಾರ ಯಾರು? ಅದೇ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಮುಂದುವರಿತಾ ಇದ್ದಂಗೆ ಇದಕ್ಕೆ ಏನು ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗ್ತದೆ, ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, 2 ಸರ್ಕಾರಗಳು ಕೂಡ ಕಾರ್ಮಿಕ ವಿರೋಧಿ ನೀತಿಗಳು ಅನುಸರಿಸ್ತಾ ಇದ್ದಾವೆ. ಇದರ ವಿರುದ್ಧ ನಾವು ಪ್ರಬಲವಾದಂಥ ಹೋರಾಟ ಮುಂಬರುವ ದಿನಗಳಲ್ಲಿ ನಾವು ಕೈಗೆತ್ತಿಕೊಳ್ತಾ ಇದ್ದೆವು. ಮಲ್ಲಿಕಾರ್ಜುನ್ S ಹಿರೇಮಠ ಅಂತ, ಕರ್ನಾಟಕ ರಾಜ್ಯ ಬಹುವಳ್ಳಿ ನೌಕರರ ಸಂಘದ ಉಪಾಧ್ಯಕ್ಷ. ನಮ್ಮ ಮುಖ್ಯವಾದ ಬೇಡಿಕೆಗಳು ಬಹುದಿನಗಳಿಂದ ನೆರವೇರ್ತಾ ಇಲ್ಲ. ಮುಖ್ಯವಾಗಿ ನಮ್ಮನ್ನು ಸ್ಕಿಲ್ ವರ್ಕರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಬೀದರ್ ಮಾದರಿಯಲ್ಲಿ ನಮ್ಮನ್ನು ಹೊರಗುತ್ತಿ ರದ್ದು ಮಾಡಿ ಆಮೇಲೆ ಇಲ್ಲಿ ಜಿಲ್ಲಾ ಸಹಕಾರಿ ಸಂಘಕ್ಕೆ ನಮ್ಮನ್ನು ಸೇರಿಸ್ಕೋಬೇಕು. DC ಅವ್ರ ವತಿಯಿಂದ ನಾವು ಇಲ್ಲಿ ಬಹುವಳ್ಳಿ ನೌಕರರ ಸಂಘದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಆಲ್ ಇಂಡಿಯಾ ಸಾರ್ವತ್ರಿಕ ಮುಷ್ಕರ ಇದೆ. ಆ ಮುಷ್ಕರದಲ್ಲಿ ನಾವು ಕೂಡ ಎಲ್ಲ ಬಹುವಳ್ಳಿ ಕಾರ್ಮಿಕರು ಪಾಲ್ಗೊಂಡಿದ್ದೀವಿ. ಅದಕ್ಕಾಗಿ ನಾವು ನಿಮ್ಮನ್ನು ಸಪ್ರೇಟಾಗಿ ಕರೆದು ನಾವು ಒಂದು ಇದನ್ನು ಮಾಡ್ಬೇಕಂತೇಳಿ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಂತರ PF, ESI, ಆಮೇಲೆ ಇನ್ನಿತರ 26,000 ಕನಿಷ್ಠ ವೇತನ 26,000 ರೂಪಾಯಿ, ಇವೆಲ್ಲ ವೇತನಗಳನ್ನು ಬಹುವಳ್ಳಿ ಕಾರ್ಮಿಕರಿಗೆ ಒದಗಿಸಬೇಕು. ಅದರ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಹೋರಾಟದಲ್ಲಿ ಎಷ್ಟು ಮಂದಿ ಭಾಗವಹಿಸಿದ್ದಾರೆ? ನಮ್ಮ ಬಹುವಳ್ಳಿ ಕಾರ್ಮಿಕರು ಸುಮಾರು ಇನ್ನು ಎಲ್ಲ ಸ್ಕೀಮ್ ಸುಮಾರು 21 ಸ್ಕೀಮ್ ಇದ್ದಾವೆ. 21 ಸ್ಕೀಮಿನ ಕಾರ್ಮಿಕರು ನಾವು ಭಾಗವಹಿಸಿದ್ದೀವಿ. ಸುಮಾರು ಎಷ್ಟು? ಸುಮಾರು 500 ಜನ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಹಿರೇಮಠ, ಕರ್ನಾಟಕ ರಾಜ್ಯ ಬಹುವಳ್ಳಿ ನೌಕರರ ಸಂಘದ ಉಪಾಧ್ಯಕ್ಷ. ಮಮದಾಪುರ ಬಹುವಳ್ಳಿಯಿಂದ ಮಾತಾಡೋದು ಸರ್. ನಾವು ಸುಮಾರು 20 ಮಂದಿ ಸಿಬ್ಬಂದಿಯವರು, ಮತ್ತು ಇನ್ನೂ ಇತರ ಮುದ್ದೇಬೇಳ, ತೆಲಗಿ, ಇನ್ನೂ ನಮ್ಮ ವಾಟರ್ ಸಪ್ಲೈಗಳು ಭಾಳ ಅದಾವೆ. PF ಅವರು ತುಂಬ್ಕೊಂಡಾರ, ಕಾಂಟ್ರಾಕ್ಟರ್ ಕೇಳೋ ತುಂಬಿ ಹೊತ್ತು ಹೇಳ್ತಾರೆ. ಅಲ್ಲಿ ತುಂಬಿ ಹೊತ್ತು ಕೇಳಿದ್ರೆ ನಮ್ಮದು KYC ಮಾಡಕ್ಕೆ ಕೊಡೋಲ್ಲಾಗ್ಯಾರ ಅವರು. KYC ಮಾಡಿಕೊಡತ್ತೇಳಿ ನಾವು ಗುಲ್ಬರ್ಗ ಆಫೀಸ್ಗೆ ಹೋದ್ರೆ ನಿಮ್ಮ ಕಾಂಟ್ರಾಕ್ಟರ್ ಸಂಬಂಧ ಅದಕ್ಕೆ ನೀವು ಮಾತಾಡಿರ್ತಾರೆ. ನಾವು ಸಿದ್ದೇಶ್ವರ ಇಂಜಿನಿಯರಿಂಗ್ ಅವ್ರ ಕಡೆ ಹೋದ್ರೆ ಇಲ್ಲ, ಒಟ್ಟು ಅವರ PFದವ್ರ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ನೀವು ಮಾಧ್ಯಮದ ಮುಖಾಂತರ ನೀವು ನಮಗೆ ನ್ಯಾಯ ಒದಗಿಸಿ ಕೊಟ್ಟರೆ ನಮಗೆ ಧನ್ಯವಾದಗಳು ಹೇಳ್ತೀವಿ ಸರ್. ತಮ್ಮ ಏನು ಬೇಡಿಕೆ ಅದಾವೆ ಸರ್? ನಮ್ಮ PF ಕಟ್ ಮಾಡ್ಯಾರ ಅವರು 5 ವರ್ಷದಿಂದ ಕಟ್ ಮಾಡ್ಯಾರ. ಕಟ್ ಮಾಡಿ ಕಿಸಿಂದ ಒಳಮಾಡಿ PF ಆಫೀಸ್ ಗುಲ್ಬರ್ಗಾಕ್ಕೆ ಹೋಗ್ರಿ, ಅಲ್ಲೆಲ್ಲ ಮಾಡ್ತೀವತ್ತಾರೆ. ಅದು ಮಾಡೋಕತ್ತಾರಿಲ್ಲ. ಕಾಂಟ್ರಾಕ್ಟರ್ ತಪ್ಪಾಯ್ತು ಅವ್ರು ಹೇಳ್ತಾರೆ. ನಾವು ಯಾರೇ ಅವ್ರ ಕಡೆ ಹೋಗೋಣ, ಅವ್ರು ತಪ್ಪ, ಇವ್ರ ಕಡೆ ಇವ್ರು ತಪ್ಪ ಹೇಳ್ತಾರೆ. ಇದು ನೀವು ಇದಕ್ಕಿಂತ ಮೊದಲು ಬೇಡಿಕೆ ಇಟ್ಟಿದ್ದೀರಿ?
ಹಾಂ ಇಟ್ಟಿದ್ದೀವಿ ಸರ್. 2 ವರ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ರೀ. ಇನ್ನೊಂದು ನಮ್ಮ ಬೇಡಿಕೆ ಈಡೇರಿಸಿಲ್ರಿ ಅವರು. ಇಷ್ಟು ದೊಡ್ಡ ಪ್ರತಿಭಟನೆ ಇವತ್ತು ಮಾಡ್ಲಿಕ್ಕೆ ಇಫೆಕ್ಟ್ ಏನು ಬೀಳ್ತೈತಿ ಗೌರ್ಮೆಂಟ್? ಇಫೆಕ್ಟ್ ನಾವು ಎಲ್ಲ ವಾಟರ್ ಸಪ್ಲೈದವ್ರು ಒಟ್ಟರು ಕೂಡ ನಾವು ಬಂದ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಅಂದ್ರೆ ಇದ್ರಲಿಂತ ನಿಮ್ದು ಬೇಡಿಕೆ ಪೂರ್ಣ ಆಗ್ಲಿಕ್ಕೆ ಇದ್ರಿಂದ ದೊಡ್ಡ ಹೋರಾಟ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಎಲ್ಲ ವಾಟರ್ ಸಪ್ಲೈದವ್ರು ಕೂಡಿ ಒಂದು ಟೀಮ್ ಮಾಡಿ ನಾವು ಎಲ್ಲರೂ ಕೂಡಿ ನಾವು ಬಂದ್ ಮಾಡಕ್ಕೆ ರೆಡಿ ಇದ್ದೀವಿ ಸರ್. ಸತೀಶ್ ಪಡ್ಸಲ್ಗೆ. ನಾನು ಜೆ ಗಾಂಧಿ, ಪ್ರಧಾನ ಕಾರ್ಯದರ್ಶಿ, ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸ್ಟಾಫ್ ಅಸೋಸಿಯೇಷನ್. ಇವತ್ತಿನ ದಿನ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಮುಷ್ಕರದ ಕರೆಗೆ ಬೆಂಬಲವಾಗಿ ಹಾಗೂ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಅವರು ತಮ್ಮ ಒಂದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಡೀ ದೇಶದಲ್ಲಿ ಗ್ರಾಮೀಣ ಬ್ಯಾಂಕ್ ನೌಕರರು ಇವತ್ತಿನ ದಿನ ಮುಷ್ಕರದಲ್ಲಿದ್ದೀವಿ. ಗ್ರಾಮೀಣ ಬ್ಯಾಂಕ್ ಅಷ್ಟೇ ಅಲ್ಲ, ರಾಷ್ಟ್ರೀಕೃತ ಬ್ಯಾಂಕುಗಳು ನೌಕರರು ಕೂಡ ಇವತ್ತಿನ ದಿನ ಮುಷ್ಕರದಲ್ಲಿದ್ದೀವಿ. ನಮ್ಮ ಮೂಲ ಬೇಡಿಕೆ ಅಂತಂದರೆ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಬಾರ್ದು, ಗ್ರಾಮೀಣ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಬಾರ್ದು. ಅದೇ ರೀತಿ ಈ ಕೇಂದ್ರ ಸರ್ಕಾರ ಈ ಲೇಬರ್ ಲಾ ಏನು ಆಂಟಿ ಲೇಬರ್ ಲಾ ರಿಫಾರ್ಮೇಷನ್ ಮಾಡಿದ್ದಾರೆ, ಅದು ಕಾರ್ಮಿಕ ಸಂಘಟನೆಗಳಿಗೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಆ ಕೇಂದ್ರ ಸರ್ಕಾರದ ಲೇಬರ್ಸ್ ಕೋಡ್ ಏನದಲ್ಲ ಜಾರಿ ತರಬಾರ್ದು ಅಂತ ನಮ್ಮ ಬೇಡಿಕೆ ಇದೆ. ಅದೇ ರೀತಿ ನಮ್ಮ ಗ್ರಾಮೀಣ ಬ್ಯಾಂಕುಗಳಲ್ಲಿ ಸಿಬ್ಬಂದಿಯ ಭಾಳ ಕೊರತೆ ಇದೆ, ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಅದೇ ರೀತಿ ಎಲ್ಲ ಸಿಬ್ಬಂದಿಗೆ ಓಲ್ಡ್ ಪೆನ್ಷನ್ ಜಾರಿ ಮಾಡಬೇಕು. ನಿವೃತ್ತ ನೌಕರರಿಗೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಬೇಕು ಹಾಗೂ ದಿನಗೂಲಿ ನೌಕರಗಳನ್ನು ಕಾಯಂಗೊಳಿಸಬೇಕು ಹಾಗೂ ಸಬ್ ಸ್ಟಾಫ್ಗಳನ್ನು ಏನದಲ್ಲ ಹೆಚ್ಚು ರಿಕ್ರೂಟ್ಮೆಂಟ್ ಮಾಡಬೇಕು, ಕಾಯಂ ನೌಕರನಾಗಿ ಮಾಡಬೇಕೆಂಬುದು ಪ್ರಮುಖ ಬೇಡಿಕೆಗಳಿದೆ. ಇದರ ಅಲ್ಲದೆ ಈ ಗ್ರಾಮೀಣ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡೋದನ್ನು ವಿರೋಧಿಸುತ್ತಾ ಈ ಗ್ರಾಮೀಣ ಬ್ಯಾಂಕುಗಳನ್ನು ಪ್ರವರ್ತಕ ಬ್ಯಾಂಕುಗಳಲ್ಲಿ ವಿಲೀನ ಮಾಡಿ ಈ ಗ್ರಾಮೀಣ ವರ್ಗ ಜನರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಮ್ಮ ಮೂಲ ಬೇಡಿಕೆ ಇದೆ. ಸೊ ಇವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಡೀ ದೇಶದಲ್ಲಿ ಬ್ಯಾಂಕಿನ ಸೆಕ್ಟರ್ ಆಗಲಿ ಗ್ರಾಮೀಣ ಬ್ಯಾಂಕ್ಗಳ ನೌಕರರು ಮತ್ತು ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದೆ. ಸೊ ಇನ್ನು ಮುಂದೆ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಹೋರಾಟಗಳನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಮ್ಮ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕು, ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನು, ಆಫೀಸರ್ ಅಸೋಸಿಯೇಷನು ಹಾಗೂ ಯುನೈಟೆಡ್ ಫೋರಮ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಯೂನಿಯನ್ಸ್ ಈಗಾಗಲೇ ನಿರ್ಧಾರ ತಗೊಂಡಿದ್ದೀವಿ. ಈ ತಿಂಗಳ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಹೋರಾಟಗಳನ್ನು ಪ್ರಾರಂಭ ಮಾಡಲು ಕೂಡ ನಿರ್ಧಾರ ಮಾಡಿದ್ದೀವಿ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ನಮ್ಮ ಕೇಂದ್ರ ಸಂಘಟನೆ ಮುಖಾಂತರ ಆಲ್ರೆಡಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಸಗೀಕರಣ ಮಾಡಬೇಡ್ರಿ ಅಂತೇಳಿ ಹಾಗೂ ಬ್ಯಾಂಕುಗಳಲ್ಲಿ ಹೆಚ್ಚು ನೇಮಕಾತಿಗಳನ್ನು ಮಾಡಬೇಕು, ದಿನಗೂಲಿ ನೌಕರರನ್ನು ಕಾಯಂಗೊಳಿಸಬೇಕು ಹಾಗೂ ಎಲ್ಲ ನೌಕರರಿಗೆ ಓಲ್ಡ್ ಪೆನ್ಷನ್ ಜಾರಿ ಮಾಡಬೇಕೆಂಬುದು ಪ್ರಮುಖ ಬೇಡಿಕೆಗಳನ್ನು ನಾವು ಈಗಾಗಲೇ ಮೆಮೊರಂಡಮ್ ಸಬ್ಮಿಟ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಈಗ ಇವತ್ತಿನ ದಿನ ಈ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಮುಷ್ಕರದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತಿನ ದಿನ ಯಶಸ್ವಿಗೊಳಿಸಿದ್ದೇವೆ. ಮೆಮೊರಂಡಮ್ ಕೊಟ್ಟರು ನಿಮ್ಮದು ಬೇಡಿಕೆ ಪೂರ್ಣ ಆಗಿಲ್ಲ, ಈಗ ಮುಂದೆ ಆಯ್ತು ಅಂತೇಳಿ ನಿಮಗೇನು ಭರವಸೆ? ಮುಂದೆ ಆಗಲಿಲ್ಲ ಅಂದರೆ ನಾವು ಬರ್ತಕ್ಕಂಥ ಈ ಮುಂಗಾರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೂಡ ನಾವು ಧರಣಾ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಧರಣಾ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೀವಿ. ಅದರ ನಂತರ ಮತ್ತೆ 2 ದಿನದ ಮುಷ್ಕರ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ. ನೀವು ಏನು ಬೇಡಿಕೆ ಇಟ್ಟಿರಿ? ನಾವು ಅಂದರೆ ಪ್ರಪ್ರಥಮವಾಗಿ ಅಂದರೆ ಗ್ರಾಮೀಣ ಬ್ಯಾಂಕುಗಳನ್ನು ಏನು ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟಿದೆ ಈ ನಮ್ಮ ಕೇಂದ್ರ ಸರ್ಕಾರ, ಅದನ್ನು ನಾವು ವಿರೋಧಿಸ್ತೀವಿ. ಜಿ ಗಾಂಧಿ, ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್. ಜುಲೈ 9 ಇವತ್ತು ಎಲ್ಲ ದೇಶಾದ್ಯಂತ ಕಾರ್ಮಿಕರ ಹೋರಾಟ ಇದೆ, ಅಖಿಲ ಭಾರತ ಮುಷ್ಕರ ಇದೆ. ಈ ಮುಷ್ಕರದಲ್ಲಿ ನಾವು ವಿಜಯಪುರ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ನಾವು
ನಾವು ಕೆಲಸವನ್ನು ಸ್ಥಗಿತಗೊಳಿಸಿ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಈ ಹೋರಾಟದಲ್ಲಿ ನಾವು ಭಾಗವಹಿಸಿವಿ. ನಮಗೆ ಮುಖ್ಯವಾದ ಬೇಡಿಕೆ ಏನದ ಅಂದ್ರೆ ನಾವು 50 ವರ್ಷ ಆಯ್ತು, ಅಕ್ಟೋಬರ್ದಿಂದ ICDS ಯೋಜನೆ ಚಾಲು ಪ್ರಾರಂಭವಾಗಿ 50 ವರ್ಷ ಆಯ್ತು. ಇನ್ನೂವರೆಗೆ ನಮಗೆ ಕನಿಷ್ಠ ವೇತನ ಇಲ್ಲ. ಒಂದು ಗೌರವಧನದೊಳಗೆ ಬರೀ 11,000 ಕೊಡ್ತಾರೆ. ಇತ್ತಿತ್ತಲಾಗಿ ಕೆಲಸ ಭಾಳ ಒಜ್ಜಾಗ್ಯದ. ಪೋಷಣ ಟ್ರ್ಯಾಕರ್ ಅಂತ ಬಂದದ. ಮಕ್ಕಳಿಗೆ ಮೊದಲು ನಾವು ಹಾಗೆ ಫುಡ್ ಹಾಕ್ತಿದ್ದೀವಿ, ಹಾಗೆ ಅಡುಗೆ ಮಾಡಿ ಹಾಕ್ತಿದ್ದೀವಿ. ಆದರೆ ಈಗೇನದ ನಮಗೆ ಅವ್ರ ಆಧಾರ್ ಲಿಂಕ್ ಮಾಡಿ FRS ಮಾಡಬೇಕು. ಮನೆಗೆ ಹೋಗಿ FRS ಮಾಡಬೇಕು. ಕೂಲಿ ಕಾರ್ಮಿಕರ ಮಕ್ಕಳು ಅಂಗನವಾಡಿಗೆ ಬರ್ತಾರೆ. ನಾವು ಮನೆಗೆ ಹೋದೇವಂದ್ರೆ ಅವ್ರ ಮನ್ಯಾಗ ಇರುವುದಿಲ್ಲ. ಅವ್ರು FRS ಮಾಡ್ಲಿಕ್ಕಂದ್ರೆ ಅವ್ರಿಗೆ ಫುಡ್ ಸಿಗೋದಿಲ್ಲ. ಈ ರೀತಿ ಕೇಂದ್ರ ಸರ್ಕಾರ ಒಂದು ಯೋಜನೆ ತೆಗೆದದ. ಅದನ್ನು ಬಂದ್ ಮಾಡಬೇಕು. ನಮಗೆ ಪೆನ್ಷನ್ ಕೊಡಬೇಕು, ಗೌರವಧನ ಕನಿಷ್ಠ ವೇತನ ಕೊಡಬೇಕು. ಆಮೇಲೆ ಇನ್ನೂ ಒಂದು ನಮಗೆ ಸಾಮಾಜಿಕ ಭದ್ರತೆ ಇಲ್ಲ. ಇವತ್ತು ನಮ್ಮ ಜೀವ ಕೇಂದ್ರ ಆದ್ರೆ ಒಂದೊಂದು ದೊಡ್ಡೋಗ ಆರೋಗ್ಯ ಕೆಡ್ತಂದ್ರೆ ಯಾವುದೂ ಆಪ್ರೇಷನ್ಗೆ ಯಾವುದೂ ಇಲ್ಲ, ನಮಗೆ ದುಡ್ಡು ಕೊಡೋದಿಲ್ಲ ಮನೆಗೆ. ಈಗ ನನಗೆ ನಾ ಮುಂದಿನ ವರ್ಷ ರಿಟೈರ್ಡ್ ಆದರೂ ಕೂಡ ನನಗೆ ಒಂದು ಪೆನ್ಷನ್ ಇಲ್ಲ. ಯಾಕಂದ್ರೆ ನಾವೆಲ್ಲ 250 ರೂಪಾಯಿದಾಗ ದುಡ್ದಿದ್ದು. ಕೇಂದ್ರ ಸರ್ಕಾರ 2018ರಿಂದ 1 ಪೈಸೆ ಕೂಡ ನಮಗೆ ಹೆಚ್ಚು ಮಾಡಿಲ್ಲ. ಖಾಲಿ ರಾಜ್ಯ ಸರ್ಕಾರ ಏನಲ್ಲ ನಮ್ಗೆ ಗೌರವಧನ ಹೆಚ್ಚು ಮಾಡ್ಕೊತ ಬಂದಾರ. ಕೇಂದ್ರ ಸರ್ಕಾರ 1 ಪೈಸೆ ಕೂಡ ಹೆಚ್ಚು ಮಾಡಿಲ್ಲ. ಕೆಲಸ ಮಾತ್ರ ಎಲ್ಲ ಮಾಡಂತಾರ. ಹೀಗಾಗಿ ನಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿವಿ. ಇದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತಾವೇನಾದರೂ ಕೇಂದ್ರ ಸರ್ಕಾರದವ್ರು ಇದು ಮಾಡಿದ್ರೆ ಮುಂದಿನ ದಿನಗಳಿಗೆ ದೊಡ್ಡ ಹೋರಾಟ ದೆಹಲಿಯಲ್ಲಿ ಮಾಡ್ತೀವಿ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CI2 ಜಿಲ್ಲಾ ಅಧ್ಯಕ್ಷ ಸುನಂದ ನಾಯಕ್ ಮಾತಾಡೋದು. ನೀವು ಹೇಳುವುದೇನೆಂದರೆ ಕೇಂದ್ರ ಸರ್ಕಾರ ಅವರು ಏನು ಬೆಂಬಲ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಅಷ್ಟೇ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಅಷ್ಟೇ ಕೊಡ್ತಾದಂತಿಲ್ಲ. ಈ ಯೋಜನೆ ICDS ಯೋಜನೆ ಎರಡೂ ಏನದ, ಈಗ ಕೇಂದ್ರಕ್ಕೂ ಸಂಬಂಧ ರಾಜ್ಯಕ್ಕೂ ಸಂಬಂಧ. ಇಬ್ಬರು ಪಗಾರ ಕೊಡ್ತಾರೆ ನಮಗೆ. ಕೇಂದ್ರದ್ದು ಹೆಚ್ಚು ಕೆಲಸ ನಮಗೆ. ಪ್ರತಿಯೊಂದು OTP ಕೇಳ್ತಾರ, FRS ಕೇಳ್ತಾರ. ಪಾಲಕರು ಹೇಳುವುದಿಲ್ಲ. ಈಗ ಅನ್ಪಡ ಮಂದಿನೇ ಹೆಚ್ಚು ಬರುವುದು ಅಂಗನವಾಡಿ ಕೇಂದ್ರಕ್ಕೆ. ಹಿಂಗಾಗಿ ನಮಗೆ ಭಾಳ ಸಮಸ್ಯೆ ಆಗ್ಯದ. ನಿಮ್ಮ ಕಡೆಯಿಂದ ಕೆಲಸ ತೋತಾರಾದ್ರೆ ಪೇಮೆಂಟ್ ಸರಿ ಇಲ್ಲ. ಅಯ್ಯೋ ಇಲ್ಲೇ ಇಲ್ಲ ಗೌರವ. 2018ರಿಂದ 1 ಪೈಸೆ ಕೂಡ ನಮಗೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ. ಸ್ನೇಹಿತರೆ, ಬರುವ ದಿನಗಳು ಬಹಳ ಭೀಕರವಾಗಿದೆ. ನಾನು ಹೇಳಿದ 385 ರೂಪಾಯಿ ವೇತನ ಜಾಸ್ತಿ ಆಯ್ತು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ನಮ್ಮ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಆದ್ರೆ ಇನ್ನೊಂದು ನೀವು ಬಹಳ ಗಮನ ಹರಿಸಿ ನೋಡಬೇಕು. ಇದೇ ಮಾರ್ಚ್ ಮತ್ತು ಫೆಬ್ರವರಿಯಲ್ಲಿ MLA MP ಗಳ ಪಗಾರ ಜಾಸ್ತಿ ಮಾಡ್ಕೊಂಡಿದಾರ. ಅವ್ರ ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊಂಡ್ರ. ಆಯ್ತು ಸ್ವಾಮಿ, ನೀವ್ಯಾಕೆ ಜಾಸ್ತಿ ಮಾಡ್ಕೊಂಡ್ರಿ? ಎಲ್ಲ